ನಾನು ಕೇಳ್ತಿರೋದು ನಿನ್ನೇನಮ್ಮ, ಯಾರ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅನ್ಕೊಂಡಿದ್ಯಾ? ನಿಮ್ಮಮ್ಮನ ವಿರುದ್ಧ. ಅಮ್ಮ ಕೇಳಿಸ್ಕೊಂಡ್ಯಾ? ನೀನ್ ಇಂಥವ್ರ ಜೊತೆ ಸಂಬಂಧ ಬೆಳೆಸಿರೋದಕ್ಕೆ ಕೊನೆಗೆ ನಿನಗೆ ಹೇಗ್ ಮಾಡ್ತೀಯಾರ ನೋಡು. ಹಾ, ನನ್ನಂದ್ಲ? ಬದುಕಿರೋದ್ ನೀನೇ ಅಲ್ವಾ ಅಮ್ಮ. ರಿವೆಂಜ್ ತೀರಿಸ್ಕೋಬೇಕು ಅಂದ್ರು, ಪ್ರಾಣ ತೆಗಿಬೇಕು ಅಂದ್ರು ಜೀವ ಇರ್ಬೇಕಲ್ವಾ? ನಿಮ್ಮಮ್ಮನ ವಿರುದ್ಧ ಅಲ್ಲ, ಇವ್ರಮ್ಮನ ವಿರುದ್ಧ ಅಂತ ಹೇಳಿದ್ ನಾನು. ಸರಿ ಹೋಯ್ತು, ಮತ್ತೆ ಶುರು ಮಾಡ್ಕೊಂಡ್ಲು ಅವತಾರನ. ನಮ್ಮಮ್ಮ ಏನ್ ಮಾಡಿದ್ರು ಅಂತ? ನನ್ ಮಗ ರಕ್ತ ಪುಂಜನ ಸಾಯಿಸ್ಬಿಟ್ಲು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ. ಕೊಡೋದ್ರಿಂದ ಏನ್ ಉಪಯೋಗ? ಆತ್ಮನ ಅರೆಸ್ಟ್ ಮಾಡಕ್ಕಾಗತ್ತಾ? ಅವ್ರು ಹಿಡಿಯೋದಕ್ಕಾಗದೇ ಇರೋದಕ್ಕೇನೆ ಇವ್ರು ಹಿಡಿಯೋದಕ್ಕೆ ಅಂತ ಬಂದಿರೋದು. ಸರಿ, ನೈನಿ, ಹೌದು ಯಜಮಾನ್ರೆ. ಯಾರು ಯಾವ ಕೆಲ್ಸಕ್ಕೆ ಬಂದಿದಾರೋ ಆ ಕೆಲ್ಸನ ಪೂರ್ತಿ ಮಾಡ್ಬೇಕಲ್ವಾ? ಹಾ, ನಿನ್ ಹೆಂಡ್ತಿನೇ ನಿಮ್ಮಮ್ಮನ ಹಿಡ್ಕೊಡ್ಬೋದೇನೋ ವಿಶಾಲ್. ಅತ್ತೆ, ಗಂಟೆ ಅಮ್ಮ ಮಾತಾಡಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅವರು ನಿಮ್ ತರ ಸುಳ್ಳು ಹೇಳಲಿಲ್ಲ. ಸ್ವಾಮೀಜಿ ತಾಯ್ತಾ ಕೊಟ್ಟಿದ್ದಾರೆ ಅಂತ ಕಾಗಕ ಗುಪ್ಪಕ ಕತೆ ಹೇಳಿ ಗಾಯತ್ರಿ ಅಮ್ಮವ್ರ ರಹಸ್ಯ ತಿಳ್ಕೋಬೇಕು ಅನ್ಕೊಂಡ್ರಿ. ಆದ್ರೆ ಕೆಲ್ಸ ಆಗ್ಲಿಲ್ಲ. ಇವಳು ನೇರವಾಗಿ ಮನೆಗ್ ಬಂದು ಸ್ಪಷ್ಟವಾಗಿ ನನ್ ಶತ್ರು ಗಾಯತ್ರಿ ದೇವಿನೇ ಅಂತ ಹೇಳಿ ಅವ್ರ ಆತ್ಮನ ಬಂದ್ಸದೆ ನನ್ ಪ್ರತಿಕಾರ ಅಂತ ಹೇಳಿ ಪ್ರಾಮಾಣಿಕವಾಗಿ ಇಲ್ಲಿ ನಿಂತಿರೋದ್ರಿಂದ ಎಲ್ರಿಗೂ ಒಂದ್ ಕ್ಲಾರಿಟಿ ಇದೆ. ದೊಡ್ಡಮ್ಮನ್ ಕರ್ಕೊಂಡು ಹೋದ್ರೆ ಹೇಗೆ ಅತ್ಗೆ? 2 ವರ್ಷ ಆದ್ರೂ ಅಮ್ಮವ್ರು ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಳಕ್ ಆಗಿಲ್ಲ ವಿಕ್ರಾಂತ್ ಅವ್ರೆ. ಆ ವಿಷಯದಲ್ಲಿ ಗಂಟೆ ಅಮ್ಮ ಆದ್ರೂ ವಿಜಯ ಸಾಧಿಸ್ತಾರೇನೋ ನೋಡೋಣ. ಹಾ, ನಿನ್ಗೂ ದೊಡ್ಡಕ್ಕಂಗೆ ಪ್ರಶ್ನೆ ಮಾಡಿ ಉತ್ತರ ತಿಳ್ಕೋಬೇಕು ಅಂತಿದ್ಯಲ್ವಾ? ಹೌದು. ಇಂಥವ್ರಿಗೆಲ್ಲ ಅವಕಾಶ ಕೊಟ್ರೆ ಊಹೆ ಮಾಡದೇ ಇರೋ ತೊಂದರೆಗಳಿದ್ರಾಗುತ್ತೆ. ಈ ಮನೇಲಿ ನಡೆಯೋದು ಯಾವತ್ತು ಯಾರ ಅಂದಾಜಿಗೂ ಬರೋದಿಲ್ಲ ವಿಶಾಲ್ ಬಾವಾ. ಗಂಟೆ ಅಮ್ಮ ವಿಷಯದಲ್ಲೂ ಅದೇ ನಡೆಯುತ್ತೋ ಏನೋ. ಇಲ್ಲ, ಈ ಸರ್ತಿ ಗಾಯತ್ರಿ ಕನ್ನ ಗಂಟೆ ಅಮ್ಮ ಖಂಡಿತ ಹಿಡ್ದೇ ಹಿಡಿತಾಳೆ. ಹಾ, ಅವ್ರಿಗಿಲ್ದರ ಕಾನ್ಫಿಡೆನ್ಸು ನಿನಗಿದೆ ಅನ್ಸುತ್ತೆ ಮಾಮ್. ಹಾ, ಇಬ್ರು ಗುರಿನೂ ಒಂದೇ ಆಗಿರೋದಕ್ಕೆ. ಏಯ್ ನೀ ಸುಮ್ನಿರೋ. ಗಂಟೆ ಅಮ್ಮ ಸೊಸೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ. ಮಗ ಅವಳನ್ನ ತಡಿಯಕ್ಕೆ ಆಗ್ಲಿಲ್ಲ. ಈಗ ನಿನ್ ಪ್ರತಿಭೆ ಏನು ಅಂತ ತೋರ್ಸೋಕ್ ಯಾಕೆ ತಡ ಮಾಡ್ತಿದ್ಯಾ? ಇವಳನ್ನ ನೋಡಕ್ಕೆ ಹಿಂಸೆ ಆಗತ್ತೆ, ಇನ್ ಪ್ರತಿಭೆ ಬೇರೆ ನೋಡ್ಬೇಕಾ? ಏಯ್, ನೀನ್ ಜೋಕ್ ಮಾಡ್ಬೇಡ ಕಣೆ, ಮ್ಯಾಟ್ರ್ ಸೀರಿಯಸ್ ಆಗಿದೆ. ಗಾಯತ್ರಿ ಪುಟ್ಟಿ, ನಾವ್ ಮೇಲೆ ಹೋಗಿ ಆಟ ಆಡೋಣ ಬಾಮ. ಇಲ್ಲಿ ಬಿಡಿ ಮಾವ. ಗಂಟೆ ಅಮ್ಮನ್ ಪ್ರಯೋಗದಿಂದ ಗಾಯತ್ರಿ ಪುಟ್ಟಿ ಭಯ ಪಡ್ಕೋತಾಳೇನೋ. ಗಾಯತ್ರಿ ಇದ್ರೇನೆ ಒಳ್ಳೇದಾಗತ್ತೆ ಅಂತ ಅನಿಸ್ತಾ ಇದೆ. ಒಳ್ಳೇದು. ವಲ್ಲಭ, ನಿಮ್ ದೊಡ್ಡಮ್ಮನ್ ಚಿತ್ರಪಟ ಇಲ್ಲಿಗೆ ತಗೊಂಡ್ ಬಾ, ಎಲ್ಲ ಏರ್ಪಾಟ್ ಮಾಡ್ತೀನಿ. ಹ್ಮ್. ಸ್ವಲ್ಪ ನೋಡ್ಕೊಂಡ್ ತೆಗಿರಿ. ಏನಾದ್ರೂ ಆಗತ್ತಾ?
ಏಯ್ ಅವಳ ಮಾತಿಗೆ ನೀನು ಹೆದರ್ಕೋಬೇಡ. ನೀನು ತೆಗಿತಾ ಇರೋದು ಫೋಟೋ. ದೊಡ್ಡತ್ತೆ ತೆಗೆಯೋದು ಪ್ರಾಣನ್ ಮಾತ್ರ. ಆಫರ್ ಸ್ಟಾಕ್ ಇರೋವರೆಗೂ ಇರುತ್ತೆ. ನೀನ್ ಸುಮ್ಮನಿರಕ್ಕ. ವಲ್ಲಭ ಭಾವ ಭಯದಿಂದ ಮೂರ್ಛೆ ಹೋಗೋ ತರ ಇದ್ದಾರೆ. ನಿನ್ ಕಣ್ಣಿನುರಿ ಹೇಗ್ ಕಡಿಮೆ ಮಾಡೋದು ನೋಡೋಣ. 2 ನಿಮಿಷ ತಡ್ಕೋ. ಐ ಡ್ರಾಪ್ಸ್ ತರ್ತೀನಿ ಅಂತ ಹೋದ್ವಲ್ಲಪ್ಪ, ಇನ್ನೂ ಬಂದಿಲ್ಲ. ಅದನ್ನ ಹೋಗಿ ನೀನೇ ತಗೊಂಡ್ ಬಾತಿಲ್ಲೋ ತಮ್ಮ. ಇಲ್ಲ ಅಂದ್ರೆ ತಣ್ಣಗಿರೋ ಹಸು ಹಾಲಿದ್ರು 2 ಕಣ್ಣಿಗೂ 2 ಹನಿ ಹಾಕು. ನೋಡ್ತೀನಿ ಏನ್ ಸಿಗುತ್ತೋ ಅದನ್ನ ತಗೊಂಬರ್ತೀನಿ. ಅಮ್ಮ ಉರಿ ಉರಿ ಉರಿ. ಚಿತ್ರಪಟದಿಂದ ವಿಚಿತ್ರವಾಗಿ ಯಾವುದೋ ಕಾಂತಿ ಆಚೆ ಬಂತು. ಅದರಿಂದಾನೇ ನನ್ಗೆ ಹೀಗೆ ಉರಿತಾ ಇರೋದು. ಅಬ್ಬಾ ಅಮ್ಮ ಉರಿ. ಯಾರು ಯಾರದು? ಯಾರು? ಯಾಕೆ ಮಾತಾಡ್ತಿಲ್ಲ?